ನಮಸ್ತೆ. ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ದಾಂಡೇಲಿಯು ಪ್ರವಾಸೋದ್ಯಮ ಪ್ರದೇಶವಾಗಿ ಬೆಳೆದಿದ್ದು ಅದಕ್ಕೆ ಪೂರಕವಾಗಿ ದಾಂಡೇಲಿಯನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಸ್ಥಳೀಯ ಶಾಸಕ ಆರ್.ವಿ. ದೇಶಪಾಂಡೆ ಅವರು ಮುತುವರ್ಜಿಯಿಂದಾಗಿ ನಗರದಲ್ಲಿ ಬೀದಿ ದೀಪಗಳ ನವೀಕರಣ, ರಸ್ತೆಗಳ ಅಭಿವೃದ್ಧಿ, 24x7 ಕುಡಿಯುವ ನೀರಿನ ವ್ಯವಸ್ಥೆಗೆ ಯುಜಿಡಿ ಕಾಮಗಾರಿಗಳು ಹೀಗೆ ಮೂಲಭೂತ ಸೌಕರ್ಯ ಅಭಿವೃದ್ಧಿ 38 ಜನಪರ ಕೆಲಸಗಳು ನಡೀತಾ ಇದೆ ಅಂತ ತಹಸೀಲ್ದಾರ್ ಶೈಲೇಶ್ ಪರಮಾನಂದ ಹೇಳಿದ್ದಾರೆ. ದಾಂಡೇಲಿ ಹಳೆ ನಗರಸಭೆಯ ಮೈದಾನದಲ್ಲಿ 77ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಾ ಇದ್ರು. ದಾಂಡೇಲಿಯ ಎಲ್ಲ ಧರ್ಮದ ಜನ ಶಾಂತಿಯುತವಾಗಿ ಬದುಕ್ತಾ ಇರುವ ನಗರವಾಗಿದ್ದು ಇಲ್ಲಿ ದೇಶದ ವಿವಿಧ ರಾಜ್ಯಗಳು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ತಾಲೂಕಾಡಳಿತ ಹಾಗೂ ನಗರಸಭೆಯಿಂದ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ತೆರಿಗೆ ಸಂಗ್ರಹ, ಮೂಲಭೂತ ಸೌಕರ್ಯ ಕೊಡುವಲ್ಲಿ ಉತ್ತಮ ಪ್ರಗತಿ ಕಾಣ್ತಾ ಇದೆ. ನಗರದ ನೈರ್ಮಲ್ಯಕ್ಕೆ ನಾಗರಿಕರು ಸಹಕರಿಸಬೇಕು ಅಂತ ಕರೆ ಕೊಟ್ಟಿದ್ರು. ಈ ಒಂದು ಗಣರಾಜ್ಯೋತ್ಸವದ ಪರವಾಗಿ ತಮ್ಮೆಲ್ಲರಿಗೂ ಶುಭವನ್ನು ಕೋರುತ್ತೇನೆ. ದಾಂಡೇಲಿ ನಗರವು ಒಂದು ಸಾಮರಸ್ಯ ನಗರ. ಈ ನಗರದಲ್ಲಿ ಭಾರತ ದೇಶದ ವಿವಿಧ ಬಗೆಯ ಜನಾಂಗ ಸಂಪ್ರದಾಯವನ್ನು ಒಳಗೊಂಡಂಥ ಮತ್ತು ಯಾವುದೇ ಜಾತಿ ಜನಾಂಗ ಭೇದವಿಲ್ಲದೆ ಒಂದಾಗಿ ಬಾಳುತ್ತಿರುವ ಈ ದಾಂಡೇಲಿ ನಗರದಲ್ಲಿ ನಾವು ಈ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ದಾಂಡೇಲಿ ನಗರದಲ್ಲಿ ಸನ್ಮಾನ್ಯ ಶಾಸಕರಾದಂಥ ಶ್ರೀ ದೇಶಪಾಂಡೆ ಅವರವರೇ ಪ್ರಯತ್ನದಿಂದಾಗಿ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರನ್ನು ದಿನದ 24 ಗಂಟೆಗಳ ಕಾಲ ನೀಡುವ ಕುರಿತು ಯೋಜನೆಯನ್ನು ಮಂಜೂರು ಮಾಡಿದ್ದು ಕಾರ್ಯವು ಮುಕ್ತಾಯ ಹಂತದಲ್ಲಿದೆ. ಈ ಕಾರ್ಯವನ್ನು ನೀಡಿದಂಥ ಸನ್ಮಾನ್ಯ ಶಾಸಕರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸುತ್ತಿದ್ದೇವೆ. ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಹಾಗೂ ನಗರದಲ್ಲಿ ಸೌಂದರ್ಯೀಕರಣದ ಅಂಗವಾಗಿ LED ಲೈಟ್ಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಸಾರ್ವಜನಿಕ ಮತ್ತು ಪ್ರವಾಸೋದ್ಯಮದ ಮಾಹಿತಿಯನ್ನು ಒಂದು LED ಬೋರ್ಡ್ ಮತ್ತು ಮಾಹಿತಿಯ ಫಲವನ್ನಾಗಿ ದಾಂಡೇಲಿ ನಗರದ ಚೆನ್ನಮ್ಮ ವೃತ್ತದ ಹತ್ತಿರ ಅಳವಡಿಸಲಾಗಿದೆ. ತಮ್ಮೆಲ್ಲರ ಸಹಕಾರದಿಂದ ನಗರದ ಅಭಿವೃದ್ಧಿಗೆ ನಮ್ಮ ನಗರಾಡಳಿತ ಸದಾ ಸಿದ್ಧವಿದೆ. ಕಾರಣ ದಾಂಡೇಲಿ ನಗರದ ಸಮಸ್ತ ನಾಗರಿಕರು ಸ್ವಚ್ಛತೆಗೆ ನಗರಸಭೆಯೊಂದಿಗೆ ಕೈ ಜೋಡಿಸಬೇಕೆಂದು ಈ ಮೂಲಕ ವಿನಂತಿಸುತ್ತೇವೆ. ಆಳ್ತಕ್ಕಂಥ ಬ್ರಿಟಿಷರನ್ನು ಭಾರತದಿಂದ ಬಿಟ್ಟು ಕಳಿಸಿ ಸುಮಾರು 3/4 ಶತಮಾನ ಆಯಿತು. 15 ಆಗಸ್ಟ್ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಈ ಸ್ವಾತಂತ್ರ್ಯ ಸೇನೆಯ ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಅಂದ್ರೆ ಏನು ಅಂತಕ್ಕಂಥದಕ್ಕೆ ಒಂದು ಡೆಫಿನಿಷನ್ ಅನ್ನ ಕೊಟ್ಟಿದ್ರು. ಸ್ವಾತಂತ್ರ್ಯ ಅಂದ್ರೆ ಕೇವಲ ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದ್ರೆ ಸ್ವಾತಂತ್ರ್ಯ ಅಲ್ಲ. ಯಾವತ್ತು ನಮ್ಮ ದೇಶದ ಯಾವುದೇ ಮೂಲೆಯಲ್ಲಿ ಮಧ್ಯರಾತ್ರಿಯಲ್ಲಿ ಒಂಟಿ ಹೆಣ್ಣು ಮಕ್ಕಳು ಒಬ್ಬಂಟಿಯಾಗಿ ತಿರುಗಾಡ್ಲಿಕ್ಕೆ ವಾತಾವರಣ ನಿರ್ಮಾಣ ಆಗ್ತದೋ ಅದು ನಿಜವಾದ ಸ್ವಾತಂತ್ರ್ಯ ಅಂತಕ್ಕಂಥ ಮಾತನ್ನ ಅವರು ಹೇಳಿದ್ರು. ಆದ್ರೆ ಇವತ್ತಿನ ಪರಿಸ್ಥಿತಿಯನ್ನ ನಾವು ಅವಲೋಕನೆ ಮಾಡಿದ್ರೆ ಕಳೆದ 75 ವರ್ಷಗಳಲ್ಲಿ ನಮ್ಮ ದೇಶ ಅತ್ಯಂತ ಬಲಿಷ್ಠಗೊಳ್ತಾ ಹೋಗ್ತಾ ಇದೆ. ಆದ್ರೆ ಸಂಪೂರ್ಣ ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆಯಾ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಅವಲೋಕನೆ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಯಾವ ರೀತಿ ಬ್ರಿಟಿಷರು ನಮ್ಮನ್ನ ಆಳ್ತಾ ಇದ್ರೋ ಅದೇ ರೀತಿ ಇವತ್ತು ಕೂಡ ಬ್ರಿಟಿಷ್ ಮನಸ್ಥಿತಿಯ ಕೆಲವೊಂದು ದುಷ್ಟ ಶಕ್ತಿಗಳು ನಮ್ಮ ದೇಶದಲ್ಲಿದೆ. ಹಾಗೂ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಎಲ್ಲರನ್ನೂ ಕೂಡ ಆಳ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತಿಗೂ ಕೂಡ ನಿಮ್ಮೆಲ್ಲರ ಕಣ್ಮುಂದೆ ಇರ್ತಕ್ಕಂಥದ್ದು. ಆ ಒಂದು ದಾಸ್ಯ ಪದ್ಧತಿಯನ್ನ, ಗುಲಾಮಗಿರಿಯ ಮನಸ್ಥಿತಿಯಿಂದ ನಾವು ಹೊರಗೆ ಬರಬೇಕು ಅಂತಕ್ಕಂಥ ಪ್ರತಿಜ್ಞೆಯನ್ನು ಇವತ್ತು ಮಾಡೋಣ ಅಂತಕ್ಕಂಥದ್ದನ್ನ ನಾನು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ, ವೇದಿಕೆಯಲ್ಲಿ ಪೌರಾಯುಕ್ತ ವಿವೇಕ ಬನ್ನೆ, ಡಿವೈಎಸ್ಪಿ ಶಿವಾನಂದ ಮದರಕಂಡಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಟಿಸಿ ಹಾದಿಮನಿ, ಪಂಚ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ರಿಯಾಜ್ ಸೈಯದ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರಿ, ಸಿಪಿಐ ಶಿವಾನಂದ ಅಂಬಿಗರ ಇದ್ದರು. ಶಿಕ್ಷಕ ಸೀತಾರಾಮ್ ನಾಯಕ್ ಸ್ವಾಗತಿಸಿ ನಿರೂಪಿಸಿದ್ರು. ಪೌರಾಯುಕ್ತ ವಿವೇಕ ಬನ್ನೆ ವಂದಿಸಿದ್ರು. ಕಾರ್ಯಕ್ರಮದಲ್ಲಿ ನಗರದ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಶಿಕ್ಷಕರು, ಪ್ರಾಚಾರ್ಯರು, ನಗರದ ಗಣ್ಯರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಅಂಬೇವಾಡಿಯಲ್ಲಿ ಇರುವ ಆಡಳಿತ ಸೌಧದಲ್ಲಿ ಧ್ವಜಾರೋಹಣ ಮಾಡಿ ಗಣರಾಜ್ಯೋತ್ಸವ ಆಚರಿಸಲಾಗಿದೆ. ಕ್ಯಾಮರಾಮನ್ ಲತೀಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.